ಆಡ್ತಿರುವಂತ ಆಟಗಾರ್ತಿಯರು. ಒಂದೆಡೆ ಸ್ಟ್ರೈಕ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ್ತಿ ಚೈತ್ರ ಸ್ಟ್ರೈಕ್ ಅನ್ನು ಪಡ್ಕೊಂಡಿದ್ದಾರೆ. ಚೈತ್ರ ನಾನ್ ಸ್ಟ್ರೈಕರ್ ಭಾಗದಲ್ಲಿ ಚೈತ್ರ, ಸ್ಟ್ರೈಕರ್ ಭಾಗದಲ್ಲಿ ಸುಮಿತ್ರಾ. ಇವಾಗ ಮೊದಲ ಓವರ್ಗಾಗಿ ಮೊದಲ ಚೆಂಡು ಕ್ಲೀನ್ ಬೌಲ್ ರೂಪದಲ್ಲಿ ಮೊದಲ ವಿಕೆಟ್ ಆಘಾತವನ್ನ ಕಾಡುತ್ತಾ ಇದೆ. ಶೂನ್ಯಕ್ಕೆ ಮೊದಲ ವಿಕೆಟ್ ಆಘಾತವನ್ನ ಕಾಡುತ್ತಾ ಇದೆ. ಹಲೋ ವಿನೀತ್ ಈ ಒಂಜಿ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ನಂಗೆ ಕೆಬಿಕ್ ಒಂಜಿ ಬಾರಿ ಪೊರ್ಲ ಕಂಟೆಡ್ಗೆ ಏನೊಂಚಿತ್ತಿನ ಒಂಜಿ ಟೈಟಲ್ ಸಾಂಗ್ ಏನೊಂದುಂಡು. ಆ ಸಾಂಗ್ ಪಂತಿನಾರ್ ಯತೀಶ್ ಪೇಜ್ ಅವರ ಮೇರೆ ಈ ಸಂದರ್ಭ ನಮನ ಜೊತೆಯ ಒಂದು ಪೊರ್ಲ ಕಂಠದ ಶೀರ್ಷಿಕೆ ಗೀತೆದ ಸ್ವರ ಕೊಡ್ತಿನಾರ್ ಯತೀಶ್ ಪೇಜ್ ಅವರ ಮೇರೆ ಇನ್ನಿತ ಈ ಒಂಜಿ ನಮ್ಮನ ಲೇಸಿಗೆ ಲೆತ್ತಿನ ಲೆಪ್ಪುಗು ಬಾರಿ ಪೊರ್ಲ ಕಂಠದ ಬತ್ತು ಸೇರೊಂದರೆ ಅದಕ್ಕೆ ಈ ಸಂದರ್ಭ ನಮ್ಮ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ನಮ್ಮನ ಘಟಕದ ಅಧ್ಯಕ್ಷರಿಗೆ ಒಂಜಿ ಪೊರ್ಲದ ಗೌರವನು ಸಂದಾಯ ಮಲ್ಪಡು ಬಂದ ವಿನಂತಿಯನ್ನು ಮಲ್ತೊಂದಿಲ್ಲ. ಹೊಸ ಆಟಗಾರ್ತಿ ದಿವ್ಯಾ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿ ಹೊಂದಾಣಿಕೆ ಆಟವನ್ನು ಆಡಿದ್ರು. ಡೀಪ್ ಸ್ಕಾರ್ ಭಾಗದ ಮೇಲೆ ಸಾಕ್ತಾ ಇದೆ ಚೆಂಡು. ಅಂತಿಮ ಹಂತದಲ್ಲಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ ಚೆಂಡು. ಬೌಂಡ್ರಿ 4 ಓಟಗಳ ಸೇರ್ಪಡೆ ಕೂಡ ಈ ಹಂತದಲ್ಲಿ ಮೊದಲ ಚೆಂಡಿನಲ್ಲಿ ಶೂನ್ಯಕ್ಕೆ ಚೈತ್ರ ವಿಕೆಟ್ ಆಘಾತವನ್ನ ಕಂಡ್ರು ಕೂಡ ಬಳಿಕ ಹೊಸ ಆಟಗಾರ್ತಿ ದಿವ್ಯಾ 4 ಓಟಗಳ ಸೇರ್ಪಡೆಯನ್ನು ಕಂಡ್ರು. ತಂಡದ ಮೊತ್ತ ಇದೀಗ ಮೊದಲ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ದುಬೈ ವಾರಿಯರ್ಸ್ 4ಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಂಡಿದೆ. 3ನೇ ಬಾರಿಗೆ ಡಿ ಫೈನಲ್ಗೆ ಭಾಗದಲ್ಲಿ ಸಾಗ್ತಾ ಇದೆ ಚೆಂಡು. ಒಂದು ಓಟದ ಸೇರ್ಪಡೆ, 2ನೇ ಓಟದ ಸೇರ್ಪಡೆಯೂ ಕೂಡ ಬಹಳಷ್ಟು ಉತ್ತಮ ರೀತಿ ಹೊಂದಾಣಿಕೆ ಆಟವನ್ನು ಆಡ್ತಿರುವಂತ ದಿವ್ಯಾ ಮೊದಲ ಚೆಂಡನ್ನು ಎದುರಿಸಿ 4 ಓಟಗಳ ಸೇರ್ಪಡೆಯನ್ನು ಕಂಡ್ರು. ಬಳಿಕ 2 ಓಟಗಳ ಸೇರ್ಪಡೆಯನ್ನು ಕಂಡ್ರು. ತಂಡದ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. 6ಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ದುಬೈ ವಾರಿಯರ್ಸ್. 4ನೇ ಬಾರಿಗೆ ಬಹಳಷ್ಟು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಎಸೆದಿರ್ತಕ್ಕಂಥ ಚೆಂಡು ಸಿಲಿ ಮಿಡ್ ಆಫ್ ವಿಭಾಗದ ಮೇಲೆ ಸಾಕ್ತಾ ಇದೆ ಚೆಂಡು. ಒಂದು ಓಟದ ಸೇರ್ಪಡೆ ದಿವ್ಯಾ ಖಾತೆಗೆ ಬರ್ತಾ ಇದೆ. ತಂಡದ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ಚಿತ್ರ ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಬೇರೊಸಿನ ದಾಟವನ್ನು ಆಡುವ ಪ್ರಯತ್ನ. ಮಿಡಿಗಿಡಿ ಭಾಗದ ಮೇಲೆ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ ಚೆಂಡು. ಬೌಂಡ್ರಿ 4 ಓಟದ ಸೇರ್ಪಡೆಯೂ ಕೂಡ ಬಹಳಷ್ಟು ಉತ್ತಮ ರೀತಿ ಹೊಂದಾಣಿಕೆ ಆಟವನ್ನು ಆಡ್ತಿರುವಂತ ದಿವ್ಯಾ ಮತ್ತೆ ಸುಸ್ಮಿತಾ ಜೋಡಿ ಮೊದಲ ವಿಕೆಟ್ ಶೂನ್ಯಕ್ಕೆ ಕಳ್ಕೊಂಡ್ರು ಕೂಡ ಬಳಿಕ ತನ್ನ ತಂಡವನ್ನು ಆಧರಿಸುವ ಪ್ರಯತ್ನವನ್ನು ಮಾಡ್ತಿರುವಂತ ದಿವ್ಯಾ ಮತ್ತೆ ಸುಸ್ಮಿತಾ ಜೋಡಿ ತಂಡದ ಒಟ್ಟು ಮೊತ್ತ 11ಕ್ಕೆ ತಲುಪ್ತಾ ಇದೆ. ಈ ಬಾರಿ ಕೂಡ ಡಿಮೆಕ್ಷಕವರಿ ಭಾಗದ ಮೇಲೆ ಸಾಕ್ತಾ ಇದೆ ಚೆಂಡು. ಬೌಂಡ್ರಿ ಬ್ಯಾಕ್ ಟು ಬ್ಯಾಕ್ 4 ಓಟಗಳು ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ 14 ಓಟಗಳಿಗೆ ಚಿತ್ರ ಅವಕಾಶವನ್ನು ಮಾಡಿಕೊಟ್ರು. 2ನೇ ಓವರ್ಗಾಗಿ ಜೋಮೋಲ್ ಅವರನ್ನು ಬಳಸಿಕೊಳ್ತಾ ಇದ್ದಾರೆ. ಅದು ಯಾವ ರೀತಿ ಎಸ್ಗಾರಿಕೆ ನಡೆಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೊದಲ ಓವರ್ನಲ್ಲಿ 15 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ 2ನೇ ಓವರ್ಗಾಗಿ ಜೋಮೋಲ್ ಎಸ್ಗಾರಿಕೆ ಭಾಗದಲ್ಲಿ ಎಸ್ಗಾರಿಕೆಯನ್ನು ಕಾಡುತ್ತಾ ಇದೆ. ಒಂದೆಡೆ ದಿವ್ಯಾ, ಇನ್ನೊಂದೆಡೆ ಸುಸ್ಮಿತಾ ಜೋಡಿ. 2ನೇ ಓವರ್ನ ಮೊದಲ ಚೆಂಡು ಸೀಮಾರೇಖೆ ಅಷ್ಟು ಮಾಡಿ ಕ್ಷೇತ್ರಕ್ಷ ಬರ್ತಾ ಇದೆ. 2 ಓಟಗಳಿಗೆ ಕೂಡ ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರವಾಗಿ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡ ಮೊದಲ 1 ಓವರ್ ಬಳಿಕ 1 ಚೆಂಡುಗಳ ಮುಕ್ತಾಯದ ಬಳಿಕ 17 ಓಟಗಳ ಸೇರ್ಪಡೆ, 1 ವಿಕೆಟ್ ನಷ್ಟದಲ್ಲಿ ದುಬೈ ವಾರಿಯರ್ಸ್ ಕ್ರಿಕೆಟರ್ಸ್
ಮತ್ತೆ ಜೋಮೋಲ್ ಎರಡನೇ ಓವರ್ನ ಎರಡನೇ ಎಸೆತಕ್ಕಾಗಿ ಬೇರೋಸಿಲಾಟ ಸಿಬಾರಕ್ ಅವರ ಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಸಿಕ್ಸರ್. ಹೊರ ಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಸಿಕ್ಸರ್. ಆ ರೋಟದ ಸೇರ್ಪಡೆಯು ಕೂಡ ಬಹಳಷ್ಟು ಓಟುಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಿರುವಂತ ಜೋಮೋಲ್ ಅಂತಿಮ ಚೆಂಡಿಗಾಗಿ ಎರಡನೇ ಓವರ್ನ ಕೊನೆ ಒಂದು ಎಸೆತವಾಗಿದೆ ಭಾಗದಲ್ಲಿ ಯೋವಾನಿ ಕಾರ್ಕಳ ಪರವಾಗಿ ಈ ಬಾರಿ ಕೂಡ ಸಿಬಾರೆ ಕಚ್ಚಿನಲ್ಲೇ ಕ್ಷಣ ಕಾಲ ಖಾಲಿಯಲ್ಲೇ ಸಿಬಾರೆ ಹೊರ ಎಂಟು ದುಬೈ ವಾರಿಯರ್ಸ್ ಅಂಕಿಅಂಶಗಳ ಪಟ್ಟಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಚಿತ್ರ 15 ಒಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಬಳಿಕ ಎರಡನೇ ಓವರ್ನಲ್ಲಿ ಸೋಮವಾರ 21 ಒಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇಪ್ಪತ್ತ 23 ಒಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೂರನೇ ಓವರ್ಗಾಗಿ ದುರ್ಗಾ ಎಸ್ತುಗಾರಿಕೆ ಭಾಗದಲ್ಲಿ ನಿರ್ಣಯ ದಿನಗಳು ಬಹಳ ಶುದ್ಧಭರಿತ ಒಂದು ಎಸ್ತುಗಾರಿಕೆಯನ್ನು ಸಂಘಟಿಸಿದಂತ ದುರ್ಗಾ ಇವಾಗ ಅದೇ ಮಾದರಿಯನ್ನ ಕಾಡ್ತಾರಂತ ಕಾದು ನೋಡ್ಬೇಕಾಗಿದೆ. ದುರ್ಗಾ ನಿಧಾನಗತಿ ಎಸೆತ ವೈಡ್ ಬಾಲ್ ಔಟ್ ಸೈಡ್ ಆಫ್ ಸ್ಟೇಬಲ್ ಎಸೆರ್ತಕ್ಕಂಥ ಚೆಂಡು ತೀರಾ ಹೊರ ಭಾಗದಲ್ಲಿ ಚಲಿಸುವ ಚೆಂಡು ವೈಡ್ ಸೂಚನೆ ರಪ್ಪಿಸ್ತಾ ಇದೆ. ತಂಡದ ಮೊತ್ತ 39ಕ್ಕೆ ತಲುಪ್ತಾ ಇದೆ. ಹಂತದಲ್ಲಿ ಮತ್ತೊಂದು ಸಿಕ್ಸರ್. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ದಿವ್ಯಾ ಕ್ಷಮಿಸಿ ಸುಸ್ಮಿತಾ ಈ ಹಂತದಲ್ಲಿ ಮತ್ತೊಂದು ಕ್ಯಾಚ್ ಪಡ್ಕೊಳ್ಳೋ ಅವಕಾಶ. ಪ್ರೀಮಿಯರ್ ಲೀಗ್ 2026 ಇವನ್ ಶಿಪರ್ಲದ ಕಾರ್ಯಕ್ರಮಕ್ಕೂ ಶ್ರೀ ಸುಬ್ರಹ್ಮಣ್ಯ ಯುವಕ ವೃಂದ
ನೆತ್ತ ಸದಸ್ಯರ ನಕಲು ನಿತೇಶ್ ಸುಹಾಸ್ ಗೋಪಾಲ್ ಅಂಚನೆ ನಿತೇಶ್ ಮಕ್ಕಳು ಈ ಸಂದರ್ಭ ನಮ್ಮ ನಟ್ಟಗು ಬತ್ತದ ಜೊತೆ ಬಂದಿರು ಲೆಚ್ಚಿನ ಲೆಪ್ಪಗು ಮೋಕೆದಿಯದು ಈ ಸಂದರ್ಭ ನಮ್ಮ ನಟ್ಟು ಬತ್ತ ಸೇರೊಂದಿನ ಅಂಚಿನ ನಿಖಲ್ನ ಉಪಸ್ಥಿತಿ ನೆಂಕುಲು ಪಡುವೆದ್ರೆ ಯುವವಾಹಿನಿ ಘಟಕದ ಪರವಾದ ಅಂಚನೆ ಸೇರ್ದಿಂಚಿತಿ ಮಾತ ಕ್ರೀಡಾಪಟುಲಿನ ಪರವಾದ ನಿಖಲ್ನ ಉಪಸ್ಥಿತಿಯನ್ನು ಗೌರವಿಸುವಂದಿಲ್ಲ. ಮತ್ತೆ ದುರ್ಗ ಎಸ್ತುಗಾರಿಕೆ ಭಾಗದಲ್ಲಿ 2ನೇ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ದುಬೈ ವಾರಿಯರ್ಸ್ ಶ್ರೀ ದುರ್ಗಾ 3ನೇ ಓವರ್ನ ಚಾಲ್ತಿಯಲ್ಲಿದೆ. 3ನೇ ಓವರ್ನ 3ನೇ ಚೆಂಡಿಗಾಗಿ ಹೊಸ ಆಟಗಾರ್ತಿ ಅನಿತಾ ಹೊಸ ಆಟಗಾರ್ತಿ ಎದುರಿಸ ಮೊದಲ ಚೆಂಡು ಡಾಟ್ ಬಾಲ್ ಅನ್ನು ಎದುರಿಸಿದ್ರು ಅನಿತಾ. ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ 46ಕ್ಕೆ ತಲುಪ್ತಾ ಇದೆ. ದುರ್ಗಾ ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ 5ನೇ ಬಾರಿಗೆ ದಿವ್ಯ ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಲಾಂಗ್ ಆನ್ ಭಾಗದ ಮೇಲೆ ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 47. 3ನೇ ಓವರ್ನ ಕೊನೆ ಒಂದೆಸ್ತ ಬಾಕಿದೆ ದುರ್ಗಾ ಎಸ್ತುಗಾರಿಕೆ ಭಾಗದಲ್ಲಿ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯೊಂದಿಗೆ ಮುಕ್ತಾಯ ಕಂಡ 3 ಓವರ್ಗಳ ಸಮಾಪ್ತಿಯ ಬಳಿಕ ದುಬೈ ವಾರಿಯರ್ಸ್ 47 ಓಟುಗಳನ್ನ ದಾಖಲಿಸುತ್ತಿರುವಂತಹ ತಂಡ ದುಬೈ ವಾರಿಯರ್ಸ್. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಸತೀಶ್ ಮಣಿಪಾಲ್. ಹಲೋ, ಧನ್ಯವಾದಗಳು ಶ್ಯಾಮ್ ಸುಂದರ್ ಪಡುಬಿದ್ರೆ ಅವರೇ. ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಲಿಷ್ಠ 2 ತಂಡಗಳು ಲೀಗಿನ ಹಂತದಲ್ಲಿ 3ನೇ ಪಂದ್ಯಾಟವನ್ನು ಆಡ್ತಾ ಇರುವಂತದ್ದು. ಕಾರ್ಕಳ ಮುಖಾಮುಖಿ ದುಬೈ ಆಗ್ತಾ ಇದೆ. ಮೊದಲ 3 ಓವರಲ್ಲಿ 47ಕ್ಕೆ 1. ಮೊದಲ 2 ಪಂದ್ಯಾಟದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡ್ಕೊಳ್ಳುತ್ತ ಹೀರೋಯಿನಿ ಚೈತ್ರ ಈ ಪಂದ್ಯದಲ್ಲಿ 0ಕ್ಕೆ ಔಟ್ ಆದ್ರು, ಡಕ್ ಔಟ್ ಆದ್ರು. ಆದ್ರೆ ಬಹಳ ಸುತ್ತಮರಿತೊಂದು ಆಟವನ್ನು ಆಡ್ತಾ ಇರುವಂತ ದಿವ್ಯಾ ಮತ್ತು ಅನಿತಾ ಮೂಲಕವಾಗಿ ಮತ್ತೆ ದುರ್ಬಲವನ ಕ್ಷೇತ್ರಕ್ಷಣೆ ಐವತ್ತ ಮೊದಲ ಓವರ್ನಲ್ಲಿ ಬಾಲ್ ಸುತ್ತ ಪರಿಚಯದ ಬೌಲಿಂಗ್ ಅನ್ನು ಮಾಡಿದ್ರು. ಮೊದಲ ಚೆಂಡಲ್ಲಿಯೇ ಚೈತ್ರನ ವಿಕೆಟ್ ಅನ್ನು ಕಬಲಿಸಿದ್ರು. ಚಿತ್ರ ಅನಿತಾ ಸ್ಟ್ರೈಕರಿಗೆ ಬಾಲ್ ಸುತ್ತ ಪರಿಚಯ ಹೊಡೆತ ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ಬಾಲ್ ಸುತ್ತ ಪರಿಚಯ ಕ್ಷೇತ್ರ ಅಂತಿಮ ಹಂತದಲ್ಲಿ ಮಾಡ್ತಾ ಇರುವಂತದ್ದು ಕಾರ್ಕಳ ಯುವ ವಾಹಿನಿ. 2 ತಂಡಗಳು ಕೂಡ ಬಲಿಷ್ಠ ತಂಡವಾಗಿ ಆಡಿದ್ರು ಕೂಡ ಒಂದಷ್ಟು ಬೌಲಿಂಗ್ ಕೈ ಕೊಡ್ತಾ ಇದೆ ಕಾರ್ಕಳ ತಂಡಕ್ಕೆ. ಆ ನಿಟ್ಟಲ್ಲಿ ಚಿತ್ರ ಮೊದಲ ಹಂತದಲ್ಲಿ ಔಟ್ ಆದ್ರೂ ಕೂಡ ದಿವ್ಯ ಬಾಲ್ ಸುತ್ತ ಮರಿಚೊಂದು ಆಟವನ್ನು ಆಡಿಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಮತ್ತೊಂದು 2 ಓಟದ ಸೇರ್ಪಡೆ ಈ ಹಂತದಲ್ಲಿ ಸುಷ್ಮಿತಾ. ಆ ನಿಟ್ಟಲ್ಲಿ ಅವರು ಕೂಡ ಔಟ್ ಆಗಿದ್ರು. 2 ವಿಕೆಟ್ಸ್ ಗಳನ್ನ ಕಳ್ಕೊಂಡು ಆಡ್ತಾ ಇರುವಂತದ್ದು. ಈಗ ದಿವ್ಯ ಮತ್ತು ಅನಿತಾ ಅದೆಷ್ಟು ಪಾರ್ಟ್ನರ್ಶಿಪ್ ಮಾಡ್ತಾರೆ ನೋಡ್ಬೇಕಾಗಿದೆ. ತಂಡದ ಮೊತ್ತ 55ಕ್ಕೆ ತಲುಪ್ತಾ ಇದೆ. ಚಿತ್ರ ಔಟ್ರೇಜ್ ಆಗ್ತದೆ ಸೆಲೆಬ್ರಿಟಿ ವಿಭಾಗದಲ್ಲಿ. ಲಾಲಿ
ಬಂದ ಕ್ಯಾಚ್ ಇದು. ಸುಲಭವಾಗಿಯೇ ಕ್ಯಾಚ್ ಡ್ರಾಪ್ ಮಾಡಿದಂತ ಕಾರ್ಕಳ ಯುವ ವಾಹಿನಿ. 3 ಬಿರುಸಿನ ಸಿಕ್ಸರ್, 1 ಬೌಂಡ್ರಿ, ಅತ್ಯುತ್ತಮ ಆಟವನ್ನು ಆಡ್ತಾ ಇರುವಂತ ದಿವ್ಯಾ. ಪಾರ್ಟ್ನರ್ಶಿಪ್ ಗಾಗಿ ಅವರ ಜೊತೆಗೂಡಿ ಆಡ್ತಾ ಇರುವಂತ ಅನಿತಾ. ತೀರಾ ಕೆಲಂಚಿನಲ್ಲಿ ಬರ್ತಾ ಇದೆ, ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಗುಡ್ ಲೈನ್ ಡೆಲಿವರಿ, ಬಾಲ್ ಸುತ್ತ ಮರಿಚಿಂದ ಎಸೆತ. ಈ ಹಂತದಲ್ಲಿ ಕಾರ್ಕಳ ಯುವ ವಾಹಿನಿ ಕಂಡುಕೊಳ್ತಾ ಇದೆ. ದುಬೈ ವಾರಿಯರ್ಸ್ ಅನ್ನು ಎದುರಿಸ್ತಾ ಇದೆ. ಎರಡೂ ತಂಡಗಳು ಕೂಡ ಮೊದಲ ಲೀಗಿನ 2 ಪಂದ್ಯಾಟವನ್ನು ಜಯಿಸಿದಂತ ತಂಡ ಇಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಕಾರ್ಕಳ ದುಬೈ ಮುಖಾಮುಖಿ ಆಗ್ತಾ ಇದ್ದಾರೆ. ಬಿರುಸಿನ ಹೊಡೆತ, ಡೀಪ್ ಮಿಡ್ ವಿಕೆಟ್ ಭಾಗ. ಓಟಗಳಿಗೆ ನಿಲ್ಲಿಸ್ತಾರೆ ನೋಡ್ಬೇಕಾಗಿದೆ. ಇನ್ನೂ ಕೂಡ 2 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ ಕಾರ್ಕಳ ಯುವ ವಾಹಿನಿ. ಚಿತ್ರ 2 ಓವರ್ಗಳನ್ನು ಎಸೆದ್ರು. ಜೋಮಾಲ್ 1 ಓವರ್ ಅನ್ನು ಮಾಡಿದ್ರು, ದುರ್ಗಾ 1 ಓವರ್ ಅನ್ನು ಮುಗಿಸಿದ್ರು. ಈಗ ಹೊಸ ಬೌಲರ್ 63 ಓಟಗಳನ್ನು ತಲುಪ್ತಾ ಇದೆ 4 ಓವರ್ ನಲ್ಲಿ. ಹೊಸ ಬೌಲರ್ ಬರ್ತಾ ಇದ್ದಾರೆ ಕಾರ್ಕಳ ಯುವ ವಾಹಿನಿಗೆ. ಲಕ್ಷ್ಮಿ ಕುಲ್ಲನೆಯ ಹುಡುಗಿ ಲಕ್ಷ್ಮಿ. ಬಾಲ್ ಸುತ್ತ ಬರೆದು ಹೊಡೆತ, ಬೌಂಡ್ರಿದು. ಆ 4 ಓವರ್ಗಳು ಮುಕ್ತಾಯದ ಸಂದರ್ಭ 62 ಓಟಗಳು. ಈಗ ಬೌಂಡ್ರಿ 66 ಓಟವನ್ನು ಪೇರಿಸ್ತಾ ಇರುವಂತದ್ದು ದುಬೈ ವಾರಿಯರ್ಸ್. ಅರುಣ್ ಪಿಕೆ ಅಂಡ್ ಸುಷ್ಮಾ ಅಂಡ್ ಅರುಣ್ ಫ್ಯಾಮಿಲಿ ಬೌಲಿಂಗ್ ಅನ್ನು ಬಳಸ್ತಾ ಇದ್ರು. ಕ್ಯಾಚ್ ಕೈ ಸೇರ್ತಾ ನೋಡ್ಬೇಕಾಗಿದೆ. ಇದು ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು. ಈ ಹಂತದಲ್ಲಿ ಮತ್ತೆ ಆಫ್ ಸೈಡ್ ಭಾಗದಲ್ಲಿ ಬಾಲ್ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ಕಾರ್ಕಳ ಯುವ ವಾಹಿನಿ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಸ್ಕೋರ್ 67, ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. 5th ಓವರ್ ಪ್ರೋಗ್ರೆಸ್. 5ನೇ ಓವರ್ ಚಾಲ್ತಿಯನ್ನ ಕಂಡುಕೊಳ್ತಾ ಇದೆ. ಲಾಸ್ಟ್ 3 ಬಾಲ್ಸ್ ಟು ಗೋ. ಕೊನೆ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಬಾಲ್ ಸುತ್ತಮುತ್ತ ಹೊಡೆತ, ಮಿಡ್ ಆನ್ ಈ ಭಾಗದಲ್ಲಿ ದಿವ್ಯಾ ಬಾಲ್ ಸುತ್ತಮುತ್ತ ಆಟವನ್ನು ಆಡಿಕೊಂಡು ಬರ್ತಾ ಇದ್ದಾರೆ. ಚೈತ್ರ ಒಂದು ಹಂತದಲ್ಲಿ ಈ ಪಂದ್ಯದಲ್ಲಿ ಕೈ ಕೊಟ್ಟರು ಕೂಡ ದಿವ್ಯಾ ಬಾಲ್ ಸುತ್ತಮುತ್ತ ಆಟವನ್ನು ಆಡಿಕೊಂಡು ಬರ್ತಾ ಇದ್ದಾರೆ. ಅವರ ಇನ್ನಿಂಗ್ಸ್ ಅನ್ನು ಇವರೇ ಆಡ್ತಾ ಇದ್ದಾರೆ. ಈತ ನಡುವೆ ಕ್ಯಾಚ್ ಕಾಯಿಸೋದು ನೋಡ್ಬೇಕಾಗಿದೆ ಮಿಡ್ ಆಫ್ ವಿಭಾಗದಲ್ಲಿ. ಆದ್ರೆ ಕೊನೆ ಹಂತದಲ್ಲಿ ಕ್ಯಾಚ್ ಕೂಡ ಕೈಗೆ ಬರ್ತಾ ಇಲ್ಲ. ಒಂದಷ್ಟು ರನ್ನಿಂಗ್ ಕ್ಷೇತ್ರರಕ್ಷಣೆ ಮಾಡಿದ್ರು ಕೂಡ ಕಾರ್ಕಳ ಯುವ ವಾಹಿನಿ ಕ್ಷೇತ್ರರಕ್ಷಕೆ 2 ಓಟಗಳು ಸುಲಭ ಸಾಧ್ಯವಾಗಿ ಪೂರೈಕೆಯನ್ನ ಕಂಡುಕೊಳ್ತಾ ಇದೆ. ಪ್ರಿಯಾ ಲಕ್ಷ್ಮಿ 5ನೇ ಓವರ್ ಇದು. ಕೊನೆ 1 ಎಸೆತ ಇಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ ಚೆಂಡು, ರಿವರ್ಸ್ ಶಾಟ್, ಗಲ್ಲಿ ಭಾಗದಲ್ಲಿ
ಮಹಿಳಾ ಕ್ರಿಕೆಟ್ ಪಂದ್ಯಕೂಟ 2 ದಿನಗಳ ಕಾಲ ಹೆಜಮಾಡಿ ಬಸ್ತಿ ಪಡ್ಪು ರಾಜೀವ್ ಗಾಂಧಿ ಕ್ರೀಡಾಂಗಣವನ್ನ ಕಂಡುಕೊಳ್ತಾ ಇದೆ. ಕೊಲ್ಲಿ ರಾಷ್ಟ್ರದಿಂದ 3 ತಂಡಗಳು ಇದೇ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಹಲೋ, ಪ್ರತಿಷ್ಠಿತ ಪಂದ್ಯಾಕೂಟದ ಲೀಗ್ ಹಂತದ ಕೊನೆಯ ಪಂದ್ಯ ಇದೀಗ ನಡೀತಾ ಇದೆ. ಈ ಪಂದ್ಯ ಮುಕ್ತಾಯದ ನಂತರ ಉಳಿದಿರುವಂತಹ ಪ್ರಮುಖ ಪಂದ್ಯಗಳು ಮುಂದುವರಿತಾ ಇದೆ. ಲೀಗ್ನ ಕೊನೆ ಪಂದ್ಯಾಟವನ್ನು ಆಡ್ತಾ ಇರುವಂತದ್ದು ಕಾರ್ಕಳ ಮತ್ತು ದುಬಾಯ್. ದುರ್ಗಾ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಮೊದಲ ಚೆಂಡು ಡಾಟ್ ಮಾಡಿದ್ರು ದಿವ್ಯಾ. ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಹಲೋ, ಇವಚ್ಚೆ ಪೊರ್ಲುದ ಕಾರ್ಯಕ್ರಮಕ್ಕೆ ಮಂಗಳೂರು ಯುವ ವಾಹಿನಿದ ಗೌರವ ಸದಸ್ಯರು ಶ್ರೀಯುತ ಪದ್ಮನಾಭ್ ಮೇರಿ ಸಂದರ್ಭದ ನಮ್ಮನಟ್ಟು ಜೊತೆ ಸೇರೊಂದೇರು ಶ್ರೀತಿರದ ಮಲ್ತದ ಎತ್ತರದ ವೇದಿಕೆಗೆ ಬರಡು ಪಂದಿರಿನ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ವೇದಿಕೆಯ ಬಿನ್ನೆರ ಮನೆಟ ಓಲಗ ಅವಡು ಪನ್ಪನ ಚಿತ್ತಿನ ಭಿನ್ನಯ ಮಲ್ತೊಂದಿಲ್ಲ. ಸುತ್ತ ಬರುತ್ತದೆ ಹೊಡೆತ ಚೆಂಡು ಕೊನೆ ಹಂತದಲ್ಲಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕಾರ್ಕಳ ಸುತ್ತ ಬರುತ್ತದೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಫ್ಲಾಟ್ ಶಾಟ್ ಅನ್ನು ದಾಖಲಿಸಿದ್ರು. ಆದ್ರೂ ಕೂಡ ಮೇರೆಗೆ ನಮ್ಮ ಯುವ ವಾಹಿನಿ ಡಿಸ್ಟ್ರಿಕ್ಟ್ ಪಡುಬಿದ್ರಿ ಘಟಕದ ಉಪಾಧ್ಯಕ್ಷರು ನಿಖಿಲ್ ಪೂಜಾರಿ ವೇದಿಕೆಗೆ ಬರ್ತದ ಶಾಲು ಪಾರ್ದ ಗೌರವನ ಕೊರಡು ಪನ್ಪಿನ ಚಿತ್ತಿನ ಭಿನ್ನಯ ಮಲ್ತೊಂದಿಲ್ಲ. ಲಾಂಗ್ ಆನ್ ನಲ್ಲಿ ಒಂದೋಟ ಪೂರೈಕೆ ಆಗ್ತಾ ಇದೆ. ಸ್ಕೋರ್ 78 78ಕ್ಕೆ ತಲುಪ್ತಾ ಇದೆ. ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಯುವ ವಾಹಿನಿ ಪಡುಬಿದ್ರಿ ಘಟಕದ ಉಪಾಧ್ಯಕ್ಷರು ನಿಖಿಲ್ ಪೂಜಾರಿ ಮೇರೆ ಬರ್ತದ ಶ್ರೀಯುತ ಮಂಗಳೂರು ಘಟಕದ ಗೌರವ ಸದಸ್ಯರು ಶ್ರೀಯುತ ಪದ್ಮನಾಭ್ ಮೇರೆಗೆ ಶಾಲು ಪಾರ್ದ ಗೌರವನ ಮಲ್ಪೋಡು ಪನ್ಪಿನ ಚಿತ್ತಿನ ಭಿನ್ನಯ ಮಲ್ತೊಂದಿಲ್ಲ. ಸುತ್ತ ಬರಚಂದು ಹೊಡೆತ ಮತ್ತೆ ಆನ್ ಸೈಡ್ ನೈ ಭಾಗದಲ್ಲಿ ಒಂದೋಟದ ಪೂರೈಕೆ ಆಗ್ತಾ ಇದೆ. ಸ್ಕೋರ್ 79 79 ಇನ್ನಿಂಗ್ಸಿನ ಕೊನೆಯ ಎಸೆತ ದುರ್ಗಾ ಕಾರ್ಕಳ ಯುವ ವಾಹಿನಿಯ ಪರವಾಗಿ. ಕೊನೆ ಚೆಂಡನ್ನ ಬೇಸ್ ಮಾಡ್ತಾ ಇರುವಂತದ್ದು ಪ್ರಿಯ. ಇದು ಟೀಮ್ ಸ್ಕೋರ್ ಲೆಗ್ ಅಲ್ಲಿ 6 ತಂಡದ ಮೊತ್ತ 85 ಓಟಗಳು. 86 ಓಟದ ಟಾರ್ಗೆಟ್ ಅನ್ನು ಕೊಡ್ತಾ ಇರುವಂತದ್ದು ಈಗ ದುಬಾಯ್ ವಾರಿಯರ್ಸ್. 36 ಎಸೆತ 86 ಚೇಸಿಂಗ್ ಟಾರ್ಗೆಟ್ ಕಾರ್ಕಳ ಯುವ ವಾಹಿನಿಗಿದೆ. Hello, this match, the last match of league round, and after this end of this match, Pool A top team will play against Pool B top 1. Pool A top 1 team will play against Pool B top 1. After that, Pool A top 2 team will play against Pool B top team. Then qualifier 1 loser, and also after that eliminator winner. That is the calculation of the next match. Important rounds will begin after the end of this last league match. Yes, thank you ಪ್ರಕಾಶ್. ಈಗಾಗಲೇ ಆಲ್ರೆಡಿ ಹೆಜಮಾಡಿ ಬಿಲ್ಲವಸ್ ತಂಡ 3 ಪಂದ್ಯಾಟವನ್ನು ಗೆದ್ದು ಟೇಬಲ್ ಟಾಪರ್ ಅಲ್ಲಿದೆ. ಇಲ್ಲಿ ಕಾರ್ಕಳ ಮತ್ತು ದುಬಾಯ್ ಮುಖಾಮುಖಿ ಆಗ್ತಾ ಇದ್ದಾರೆ. ಅಲ್ಲಿ ಗೆದ್ದ ತಂಡ ಮತ್ತೊಂದು ಟೇಬಲ್ ಟಾಪರ್ ಗೆ ಬರ್ತಾರೆ. ಸೋತ ತಂಡ ಎಲಿಮಿನೇಟರ್ ಅಲ್ಲಿ ಕ್ವಿನ್ಸ್ 11 ಕುವೇಟ್ ಎ ಅನ್ನು ಎದುರಿಸ್ತಾರೆ. ಈ ರೀತಿಯಾಗಿ 4 ತಂಡಗಳು ಆಲ್ರೆಡಿ ಕ್ವಾಲಿಫೈಡ್. ಇದು ಲೀಗಿನ ಕೊನೆಯ ಪಂದ್ಯ ಅಂಗಡಾಲ ಭಾಗದಲ್ಲಿ ಜರುಗ್ತಾ ಇದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಅರವಿಂದ್ ಮಣಿಪಾಲ್ ಮುಂದಿನ ಹಂತಕ್ಕಾಗಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತಹ ಯುವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರೆ ಘಟಕ ತಂಡದ ಎಲ್ಲ ಮಾಜಿ ಅಧ್ಯಕ್ಷರು ಒಳಗೊಂಡು ಎಲ್ಲ ಸರ್ವ ಸದಸ್ಯರು ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಪ್ರತಿ ಓರ್ವರು ಸಹ ಈ ರೀತಿಯ ಒಂದು ಪಂದ್ಯಾಕೂಟ ಆಯೋಜಿಸುವಲ್ಲಿ ಮುಖ್ಯವಾಗಿ ನಮಗೆ ಎಲ್ಲ ಪ್ರಮುಖ ದಾನಿಗಳು, ಪ್ರಮುಖ ಕಾರಣೀಕರ್ತರು ಅವರೆಲ್ಲರನ್ನ ಪುನಃ ನಾವು ಪುನರಪಿ ನೆನಪಿಸಿಕೊಳ್ತಾ ಇದ್ದೇವೆ. ಅವರ ಒಂದು ಸಹಕಾರವನ್ನು, ಅವರ ಸಹಕಾರದ ಮೂಲಕ ಈ ರೀತಿಯ ಇದು ಇತಿಹಾಸವನ್ನ ರಚಿಸುವಂತ ಒಂದು ಕ್ರಿಕೆಟ್ ಪಂದ್ಯಾಕೂಟ ಯುವಾಹಿನಿ ಪಡುಬಿದ್ರೆ ರಿಜಿಸ್ಟರ್ಡ್ ಘಟಕ ನಡೆಯುತ್ತಾ ಇದೆ. ಇವರ ಕನಸು ಖಂಡಿತ ಇವತ್ತು ಸಾಯಂಕಾಲ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದ ನಂತರ ನನಸಾಗುವ ಖಂಡಿತ ಸಾಧ್ಯತೆ
ಖಂಡಿತವಾಗಿಯೂ ಇದ್ದೇ ಇದೆ. ಹಲೋ ವಿನಿತ ಇವಂಚಿ ನಮನ ಪೊರ್ಲುದ ಪಡುಬಿದ್ರಿ ವಾಯಿನ್ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕದ ಆತಿಥ್ಯೋಡ್ ನಡಪನಂಚಿತ್ತಿನ ಬೆಲ್ಲವ ಪ್ರೀಮಿಯರ್ ಲೀಗ್ 2026 ಲೆತ್ತಿನ ಲೆಪ್ಪುಗು ಮೋಕೆನದಿದೆ ಈ ಸಂದರ್ಭ ನಮ್ಮನೊಟ್ಟಿಗೆ ಬತ್ತು ಸೇರ್ಂದಿರು ಯುವ ವಾಹಿನಿ ರಿಜಿಸ್ಟರ್ಡ್ ಮುಲ್ಕಿ ಘಟಕದ ಮಾಜಿ ಅಧ್ಯಕ್ಷರು ಅಂಚಿನ ಯುವ ವಾಹಿನಿ ಕೇಂದ್ರ ಸಮಿತಿದ ಮಾಜಿ ಅಧ್ಯಕ್ಷರಾಯನಂಚಿನ ಶ್ರೀಯುತ ಉದಯ್ ಅಮೀನ್ ಮಟ್ಟುಮೇರು ಈ ಸಂದರ್ಭ ನಮ್ಮನೊಟ್ಟಿಗೆ ಬತ್ತು ಸೇರೊಂದಿರು ಆತ್ಮೀಯರಿಗೆ ನಮ್ಮನ ಪಡುಬಿದ್ರಿ ಯುವ ವಾಹಿನಿ ಘಟಕದ ಪರವಾದ ಅಂಚನೆ ಸೇರ್ದಿಂಚಿ ಮಾತ ಕ್ರೀಡಾಭಿಮಾನಿಗಳ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಅಂಚಿನ ಸ್ವಾಗತ ಕೊರೊಂದಿಲ್ಲ ಮೇರೆಗೆ ನಮ್ಮನ ಪಡುಬಿದ್ರಿ ಘಟಕದ ಮಾಜಿ ಅಧ್ಯಕ್ಷರು ಪ್ರಸಾದ್ ಪೂಜಾರಿ ಮೇರೆ ವೇದಿಕೆಗೆ ಬರ್ತದೆ ಶಾಲು ಪಾರ್ದು ಗೌರವನ ಕೊರಡು ಪನ್ಪಿನ ಚಿತ್ತಿನ ಭಿನ್ನಯ ಮತ್ತೊಂದಲ್ಲ Thank you very much. ಪಡುಬಿದ್ರಿ ಘಟಕದ ಮಾಜಿ Satish. ಅಧ್ಯಕ್ಷರು ಪ್ರಸಾದ್ ವೈ ಕೋಟ್ಯಾನ್ ಗೌರವದ ಮನತಿಗೆ ಮಲ್ಪಡು ಪಂದು ಭಿನ್ನಯ ಮತ್ತೊಂದಲ್ಲ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರಿನತ್ತ ಮಾಜಿ ಅಧ್ಯಕ್ಷರು ಶ್ರೀಯುತ ಉದಯ್ ಅಮೀನ್ ಮಟ್ಟು ಈ ಸಂದರ್ಭ ನಮ್ಮನೊಟ್ಟಿಗೆ ಈ ಪೊರ್ಲುದ ಕಾರ್ಯಕ್ರಮದ ಜೊತೆ ಬಂದರೆ ನಮ್ಮ ಮಾತಿರಲ್ಲ ಪರವಾದ ಅತ್ಯಂತ ಪ್ರೀತಿಡು ಸ್ವಾಗತ ಮತ್ತೊಂದಲ್ಲ ಸೋಲ್ಮೇಲು 86 to chase here. 86ರ ಬೃಹತ್ ಚೇಸಿಂಗ್ ಬರಬೇಕಾಗಿದೆ ಈ ಹಂತದಲ್ಲಿ. ದುಬೈ ವಾರಿಯರ್ಸ್ ಯುವ ವಾಹಿನಿ ಕಾರ್ಕಳ ಯುವ ವಾಹಿನಿ 4 without losing any wickets here. On strike Durga and we have Zomal at the non-striker's end. Shushmita will be continuing. It's going to be a battle of the two big titans. Nicely played again. Good cricket here. Very good cricket. Steered the ball into the gap and she gets a single. Score 5. 86 to chase to win this cricket battle against a top team by Yuva Vahini Karkala. Two top teams are on the field now. And the two top teams, we have balanced side in the bowling, batting. It's going to be great to see this chasing process. 86 from 6 overs, 5 on the board. Great bowling into the black hole, beautifully bowled, hitting the stumps on that occasion. First wicket goes down here. Sushmita gets the breakthrough. Number 3 batter in the batting order, Chitra, comes to the crease. Lower full toss. Oh, chance for the run out. Chance for run out. They missed it. Quick single on that occasion. 6 for 1. Well ball and well play. Beats the field placement. Ball is traveling very quickly in the outfield. Back for a second run. And it is going to be good running. An excellent running between the stumps here. Durga is actually taking the responsibility on her shoulders. And tried to play some lovely shots in this innings. And score moves up to now 8 for 1. Intakke Vandu. Oh, that's a beautiful delivery outside of him. Dot ball ends here. After the completion of first over play, 8 for 1. Prathama ಮುಕ್ತಾಯ 8ಕ್ಕೆ 1. 30 ಎಸೆತಗಳು 78ರ ಅವಶ್ಯಕತೆ. 30 balls in the equation and they need 78 runs. It's a Yuva Vahini registered Padubidri unit for the first time. It's going to be the dream for them to organize below Premier League, Women's Premier League 2026 here in this Rajiv Gandhi Stadium, Bastipatpu Hejamadi. 2 days cricket festival. 8 teams. More than 120 players registered their name. Day number 2, match number 3 in the progress. 78 from 30. Calculation required.
Great bowling performance needed. And the Yuva Vahini Karkala team, well, they got some quality players. Lingappa Master from Brahmavara is actually guiding a team very well. And we have two big names, Sachin and Naran P. Kundar. Under the leadership of them, Dubai Warriors. Outside of them, always a good channel. Always it's a very good channel. Ball is pitching just outside of stem, deviating a little further, and it's going to be good bowling. Great bowling again. Anita delivered magnificent delivery on that occasion. Hello. Hello. We are solely thankful for the main donors of this cricket tournament. Billava Premier League 2026, Dr. P.K. Manoj Pujari and family, London, Britain, Billava, Balaga. Thanks for you. Looking for a quick single. And she gets a very quick single on that occasion. Score now 9 for the loss of 2. 9ಕ್ಕೆ 2. 86 ಚೇಸಿಂಗ್ ಬರಬೇಕಾಗಿದೆ. 86 to chase. On strike Durga, and we got Anita with the ball here. Lower full toss delivery. Nicely applied down the ground. Oh, good feeling. Quality shots required. Range of shots required. And couple of big hits. At least one player in the batting order, 25 to 30 contribution for Yuva Vahini Karkala would be the key factor. Because you're chasing such a big total, you need one innings here. Dubai Warriors' point of view, they got a balanced side. Couple of imported players also playing in their playing 11. Yuva Vahini Karkala. The team has done a terrific work in the last couple of matches in this tournament. Oh, good bowling. Hurts it off stem. And again, a dot ball. Beautifully bowled. Dot ball ends here. And a 2 gone. 2 overs been bowled here. 10 for the loss of 2. 2 ಓವರ್ಗಳ ಮುಕ್ತಾಯಕ್ಕೆ 10 ಓಟಗಳನ್ನು ಕಲೆ ಹಾಕಿದ್ರು. 2 ಹುದ್ದೆಗಳ ಆಘಾತ. 24 ಎಸೆತಗಳು 76 ಅವಶ್ಯಕತೆ. 76 required from 24 balls. It's been the opportunity for 8 team players. You know, it's going to be a time to perform with the ball and bat, with the good cricketing game in this Women's Premier League 2026 cricket tournament. And 76 from 24. Need some big hits here. Change the bowling. We have Priya. And it's going to be no ball. Signal from the umpire. Into the fence it goes. Boundary signal from the umpire now. 1 plus 4. 5 added to the total. Right. Cheerleaders. Cheerleaders are absolutely giving entertainment to all of us. Thanks for them also. But good shot again. Nicely played down the ground. And she is looking in a very good batting touch here. Score 16. 16 for 2. All international setup arrangements. There is no doubt about this. Because we have some an excellent hospitality for the players. Push the ball on the offside. Giving the strike to his partner. And only single, I think, yes. 17 for 2.
And all the team management will be feeling really proud feeling for them to be the part of this BPL International Below Premier League. Good shot again, nicely driven down the ground. She's playing her role here, and she wants to play a big innings. Score 18, but Yuva Vahini Karkala chasing down this 86 and need some batting momentum. Boundaries and sixes on regular basis, that is required. Lower full toss. Nicely played again on the offside. Well play. Lovely cover drive. Looking for the second run. And they got two. Good running. Score moves up to 20. Two balls to go in this over. 20 for the loss of two. Full and delivery. Fuller land ball on that occasion. It's a dot ball. Dubai Warriors have scored, secured, posted 85. And the Yuva Vahini Karkala team, the chase is on. And all things, responsibilities, commitments on the shoulder of Durga as an opening batter. Going for a blazing cut shot, comprehensively beaten. Dot ball ends the over. 3 gone. 20 remains. 20 for the loss of 2. 3 ಓವರ್ಗಳ ಮುಕ್ತಾಯ 20ಕ್ಕೆ 2. ಉಳಿದ 18 ಎಸೆತಗಳ ಮುಂದೆ 66 ಓಟಗಳ ಅವಶ್ಯಕತೆ. 66 needed from 18 balls. Dubai Warriors, Yuva Vahini Karkala. Dubai Warriors are absolutely done a terrific work. They lost 2 wickets very early, but a good batting performance in the middle. Divya, she has scored 44 at stop contribution. Back live in Sports YouTube channel. 18 balls. 66 to get. Big over than need here. Hello. Minimum 20-22 runs from this over. Thanks to Narayan Suvarna, LLB Bengaluru. He is also one of the key sponsor of our tournament, Billava Premier League 2026 from UIN registered Padubidre. Anita will be continuing from this end, right? And a single added to the total and score 21 now. And it's been a golden opportunity for all 8 team players. More than 120 more than 120 players have registered their name, and everyone getting the opportunity with the ball and bat. It's good to see in this cricket tournament. Just the outside edge of the bat beats third man field placement. Is the ball is traveling very quickly in the outfield, and a couple of runs added to the total. And talking about this Yuva Vahini registered Padubidri unit from the last 2008, almost 18 years over. It's going to be really a great to see that they have actually worked for the social well-being, and it's been absolutely big salute to them. On this occasion, it's going to be chances there, and the deep mid-wicket fielder Chaitran took a very good catch, and that is the end of the wicket number 3 for Yuva Vahini Karkala team. Right, and Lakshmi departs and Divya is in. Leg by signal from the umpire. Score moves up to now 24. Well expected some great fight back from the Yuva Vahini batting lineup, but things are actually certainly running in favor of Dubai Warriors.
No runs on that occasion. Well bowled again. That's a length ball actually, getting better extra bounce. Good efforts. And it's good to see that because sun is out, beautiful atmosphere here. As the day progresses, the temperature is going up, and the players need to maintain their physical fitness, mental balance, and it's a good ball. Once again, no runs on that occasion. It's another dot ball, and a dot ball again ends here. End of the over number 4. 4 gone, 24 for 3. 4 ಓವರ್ಗಳ ಮುಕ್ತಾಯ 24ಕ್ಕೆ 3. 12 ಎಸೆತಗಳ ಮುಂದೆ 62 ಅವಶ್ಯಕತೆ. 12 balls, 62 needed. So talking about the Karnataka Rajyotsava award winner team, Yuva Vahini registered Padubidri unit. And as we go back to the last 18 years history, every individual's contribution is appreciated because it's a time to gather and as a team, and we would like to thank the president and all the members for taking an initiative to organize this WPL. It's the dream come true today. 2 days cricket festival they organized here in this Rajiv Gandhi Stadium, Bastipattu Hajamadi. And one thing, without the big sponsors, supporters, we wouldn't have dreamed about this cricket tournament. And we would like to thank all the official sponsors and donors who have come forward to give their best and big hands for the success of the cricket tournament. Once again, thanking to all the officials and donors and sponsors on behalf of this BPL, WPL 2026. 25 on the board. Another one beautifully bowled again. Normally, a few players, actually a state represented, few players participated in this cricket tournament. They used to take that hard ball, leather ball, but this is a soft ball. It's not an easy to grip the ball there. Oh, that one lofted, it's in the air. Is it going to be caught by the fielder? No, it has landed pretty safely. And, well, they expected strokes or strike. It's not happening for them. 26 on the board. Good shot on the onside. Beautifully played into the gap and work done by the fielder. Chance for the run out of the no strikers and Ollie single. Dubai Warriors are actually improving their ground feeling very, very well indeed. Goes for the reverse and between two fielders, plays the ball. Handsome placement on that occasion, all the way for 4-run signal from the umpire. Seven balls to go, 55 required, 31 registered, 31 on the scorecard. Down the track she goes. Oh, missed by the short mid-wicket fielder. It was in the air for a while and back for a second. I think it's going to be two runs. 33. End of the over number 5. 5 ಓವರ್ಗಳ ಮುಕ್ತಾಯ 33ಕ್ಕೆ 3. ಇನ್ನುಳಿದ 6 ಎಸೆತಗಳ ಮುಂದೆ ಐವತ್ತ3 ಅವಶ್ಯಕತೆ. 53 required from 6 balls. Dubai Warriors versus Yuva Vahini Karkala. Yuva Vahini Karkala chasing this 86 in the last over of the match. They need to score 51 from 6 deliveries. Dubai Warriors leads from the front. And this team is actually well set by the Sachin Malpe and Naran P. Kundar. ಹ್ಯಾಟ್ರಿಕ್ 6 ಬಾರಿಸಿದಲ್ಲಿ 4,000 ರೂಪಾಯಿಗಳ ಬಹುಮಾನ ಘೋಷಣೆ ಕೂಡ ಇದೆ. Right now, Sushmita is bowling the last over and the final 4 balls to come. ಕೊನೆ 4 ಎಸೆತಗಳು ಬರಬೇಕಾಗಿದೆ.
Plan missed. Dot ball again. 3 balls to go. Yuva Vahini Karkala team really disappointed with their bowling performance. Oh, again, a very good delivery outside of them. Fast and furious. Beautifully bowled there. And a final 2 balls to go. Just 2 deliveries to come to close the play here. And Dubai Warriors, they are in driver's seat. Oh, good shot. And finds the fielder. Once again, overthrow. And it's going to be no runs. And the last ball to come. Fabulous performance with the ball and bat from Dubai Warriors team. Last ball of the match. Lower full toss, driven on the one side, straight to the mid wicket. And that is going to be an excellent performance with ball and bat by the Dubai Warriors team. And a quality performance they have delivered. And deserve the victory here. ದುಬಾಯ್ ವಾರಿಯರ್ಸ್ ಈ ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ ಯುವವಾಹಿನಿ ಕಾರ್ಕಳ ವಿರುದ್ಧವಾಗಿ. ಮುಕ್ತಾಯಗೊಂಡ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ದಿವ್ಯಾ ಪಾಲಾಗ್ತಾ ಇದೆ.